ಇಪಿಎಫ್ಒ ನೌಕರರಿಗೆ ಭರ್ಜರಿ ಗುಡ್ ನ್ಯೂಸ್. ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಹೆಚ್ಚಿನ ಪಿಂಚಣಿಗೆ ಸಂಬಂಧಿಸಿದಂತೆ ತನ್ನ ಲಕ್ಷಾಂತರ ಸದಸ್ಯರಿಗೆ ಭರ್ಜರಿ ಸಿಹಿ ಸುದ್ದಿಯೊಂದನ್ನು ನೀಡಿದೆ. ಇನ್ನು ಮುಂದೆ ಇಪಿಎಫ್ಒ ಸದಸ್ಯರಿಗೆ ಪಿಂಚಣಿ ಕೊಡುಗೆಗಳು ವೇತನ ಮಿತಿಯ ಬದಲು ತಮ್ಮ ಸಂಪೂರ್ಣ ಸಂಬಳಕ್ಕೆ ಲಿಂಕ್ ಆಗುವ ನಿರೀಕ್ಷೆ ಇದೆ. ನೌಕರರ ಪಿಂಚಣಿ ಯೋಜನೆ ಸಂಬಂಧಿಸಿದಂತೆ ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಮಹತ್ವದ ಹೆಜ್ಜೆ ಇಟ್ಟಿದ್ದು ಪಿಂಚಣಿಯ ಹಳೆಯ ನಿಯಮವನ್ನು ಪುನಃ ಸ್ಥಾಪಿಸುತ್ತದೆ ಎಂದು ಹೇಳಲಾಗುತ್ತಿದೆ. ಇಪಿಎಫ್ಒದ ಈ ಕ್ರಮದಿಂದ ಲಕ್ಷಾಂತರ ಇಪಿಎಫ್ಒ ಸದಸ್ಯರಿಗೆ ಹೆಚ್ಚಿನ ಪಿಂಚಣಿ ದೊರೆಯಲಿದೆ ಎಂದು ನಿರೀಕ್ಷಿಸಲಾಗಿದೆ. ಇಪಿಎಫ್ಒದ ಹಳೆ ನಿಯಮದಲ್ಲಿ ನೌಕರರ ಪಿಂಚಣಿ ಯೋಜನೆ ಕೊಡುಗೆಗಳನ್ನು ಪೂರ್ಣ ವೇತನಕ್ಕೆ ಲಿಂಕ್ ಮಾಡಲಾಗಿತ್ತು. ಇದು ಇಪಿಎಫ್ಒ ಸದಸ್ಯರಿಗೆ ಪೂರ್ಣ ಸಂಬಳದ ಆಧಾರದ ಮೇಲೆ ಪಿಂಚಣಿಯನ್ನು ಒದಗಿಸುತ್ತದೆ. ಇಪಿಎಫ್ಒ ನಿಯಮಗಳ ಪ್ರಕಾರ ಉದ್ಯೋಗಿಗಳು ಮತ್ತು ಕಂಪನಿಗಳು ತಮ್ಮ ಮೂಲ ವೇತನ ಮತ್ತು ತುಟ್ಟಿ ಭತ್ಯೆಯ 12% ಅನ್ನು ಇಪಿಎಫ್ಒಗೆ ಕೊಡುಗೆಯಾಗಿ ನೀಡುತ್ತದೆ. ಕಂಪನಿಗಳ ಕೊಡುಗೆಯಲ್ಲಿ 8.33% ನೌಕರರ ಪಿಂಚಣಿ ಯೋಜನೆಗೆ ಹೋಗುತ್ತದೆ. ನಿವೃತ್ತಿಯ ನಂತರ ಇದನ್ನು ಮಾಸಿಕ ಪಿಂಚಣಿಯಾಗಿ ಪಡೆಯಲಾಗುತ್ತದೆ. ಇಪಿಎಸ್ ಪಿಂಚಣಿಯನ್ನು ಉದ್ಯೋಗಿಯ ಸಂಬಳದ ಮೇಲೆ ಲೆಕ್ಕ ಹಾಕಲಾಗುತ್ತದೆ. ಆದರೂ ಇದರ ಗರಿಷ್ಠ ಮಿತಿ 15,000 ರೂಪಾಯಿ. ಹಾಗಾಗಿಯೇ ಹೆಚ್ಚಿನ ಸಂಬಳ ಪಡೆಯುವವರು ಸಹ ಕಡಿಮೆ ಪಿಂಚಣಿಯನ್ನು ಪಡೆಯುತ್ತಾರೆ. ಸೆಪ್ಟೆಂಬರ್ 1, 2014 ಮೊದಲು ನೌಕರರು ತಮ್ಮ ನಿಜವಾದ ಸಂಬಳದ ಆಧಾರದ ಮೇಲೆ ಹೆಚ್ಚಿನ ಪಿಂಚಣಿ ಕೊಡುಗೆಗಳನ್ನು ನೀಡುವ ಆಯ್ಕೆಯನ್ನು ಹೊಂದಿದ್ದರು. ಇದು ಸಾರ್ವಜನಿಕ ವಲಯದ ಸಂಸ್ಥೆಗಳ ಉದ್ಯೋಗಿಗಳಿಗೆ ವಿಶೇಷವಾಗಿ ಪ್ರಯೋಜನಕರವಾಗಿತ್ತು. ಆದರೂ 2014ರಲ್ಲಿ ಸಂಬಳ ಮಿತಿಯನ್ನು ನಿಗದಿಪಡಿಸಿದ ನಂತರ ಈ ಹೆಚ್ಚಿನ ಪಿಂಚಣಿ ಆಯ್ಕೆಯನ್ನು ನಿಲ್ಲಿಸಲಾಯಿತು. ಇದೀಗ ಇಪಿಎಫ್ಒದ ಪಿಂಚಣಿ ಹಳೆ ನಿಯಮವನ್ನು ಪುನಃ ಸ್ಥಾಪಿಸುವ ಕ್ರಮವು ಎಲ್ಲರಿಗೂ ಹೆಚ್ಚಿನ ಪಿಂಚಣಿ ಒದಗಿಸುತ್ತದೆ ಎಂದರ್ಥವಲ್ಲ. ಈ ಹಿಂದೆ ಹೆಚ್ಚಿನ ಪಿಂಚಣಿ ಕೊಡುಗೆಗಳನ್ನು ಆರಿಸಿಕೊಂಡಿದ್ದ ಚಂದಾದಾರರು ಈ ಹೊಸ ಕ್ರಮದಿಂದ ಪ್ರಯೋಜನ ಪಡೆಯುತ್ತಾರೆ. ಅರ್ಥಾತ್ ಇಪಿಎಫ್ಒದ ಈ ನಿರ್ಧಾರದಿಂದ ನಿರ್ದಿಷ್ಟ ನೌಕರರಿಗೆ ಹೆಚ್ಚಿನ ಪ್ರಯೋಜನವಾಗಲಿದೆ ಎನ್ನಲಾಗುತ್ತಿದೆ. ಇದು ಇಪಿಎಫ್ಒನಲ್ಲಿ ಇತ್ತೀಚೆಗೆ ತಂದಿರುವ ಹೊಸ ಬದಲಾವಣೆಯ ಒಂದಿಷ್ಟು ಮಾಹಿತಿ. ಇಪಿಎಫ್ಒಗೆ ಸಂಬಂಧಪಟ್ಟಂತ ಹೊಸ ಅಪ್ಡೇಟ್ನ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಂಬಲಿಸಿ. ನಮಸ್ಕಾರ.